ಹಾಯ್ ಹಲೋ ನಮಸ್ತೆ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನನಗೆ ವೈರಲ್ ಫೀವರ್ ಇರೋದ್ರಿಂದ ನಾನು ಅಷ್ಟೊಂದು ಚೆನ್ನಾಗಿಲ್ಲ. ಬಟ್ ಸಮ್ಹೋ ಒಂದು ವಾರದಿಂದ ಏನು ಅಂಥ ವಿಡಿಯೋಸ್ ಹಾಕೋಕ್ಕಾಗಿಲ್ಲ. ಗಾರ್ಡನ್ ಕಡೆನೂ ಗಮನ ಕೊಡೋಕ್ಕಾಗಿಲ್ಲ. ಸಿಕ್ಕಾಪಟ್ಟೆ ಕೆಮ್ಮಿತ್ತು. ಕೆಮ್ಮಿ ನನ್ನ ವಾಯ್ಸ್ ಕೂಡ ಚೇಂಜ್ ಆಗಿಬಿಟ್ಟಿದೆ. ಸೊ ಮೆಡಿಸಿನ್ ತಗೋತಾ ಇದ್ದೀನಿ. ಆದಷ್ಟು ಬೇಗ ವಾಪಸ್ ನನ್ನ ಗಾರ್ಡನ್ನ ಕೆಲಸಗಳಿಗೆ ಬರಬೇಕು. ಸ್ವಲ್ಪ ಶಕ್ತಿ ತುಂಬಿಕೊಂಡು ಬರೋಣ ಅಂತ ಒಂದು 10 ಡೇಸ್ ಗ್ಯಾಪ್ ತಗೋತಾ ಇದ್ದೀನಿ. ಸೊ ಆ 10 ಡೇಸ್ ಗ್ಯಾಪಲ್ಲಿ ನಿಮಗೆಲ್ಲ ಜಸ್ಟ್ ಒಂದು ಇನ್ಫಾರ್ಮ್ ಮಾಡೋಣ, ನಾನು ಯಾಕೆ ಗಾರ್ಡನ್ನಲ್ಲಿ ಕೆಲಸ ಮಾಡ್ತಾಯಿಲ್ಲ ಆ್ಯಂಡ್ ಯಾಕೆ ರೀಲ್ಸ್ ಆರ್ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾಯಿಲ್ಲ ಅಂತ ಹೇಳೋ ಒಂದು ಕಾರಣಕ್ಕೆ ಜಸ್ಟ್ ಬಂದಿದ್ದೀನಿ. ಆದಷ್ಟು ಬೇಗ ರೆಡಿಯಾಗಿ ಫುಲ್ಲಿ ರಿಕವರಿಯಾಗಿ ಗಾರ್ಡನ್ ಕೆಲಸದಲ್ಲಿ ತೊಡಗ್ಕೋತೀನಿ. ಅಲ್ಲಿವರೆಗೆ ನೀವು ಎಲ್ಲರೂ ಹುಷಾರಾಗಿರಿ. ಎಲ್ಲ ಕಡೆ ವೈರಲ್ ಫೀವರ್ ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗ್ತಾಯಿದೆ. ನಾನು ಕೇಳ್ಕೊಳ್ಳೋದು ಒಂದೇ, ಯಾರ್ಯಾರಿಗೆ ಫೀವರ್ ಇದೆ ತಾವೆಲ್ಲರೂ ಹೊರಗೆ ಹೋಗಲೇಬೇಕಾದಂಥ ಪರಿಸ್ಥಿತಿ ಬಂದಾಗ ದಯವಿಟ್ಟು ಮಾಸ್ಕನ್ನು ಬಳಸಿ. ನಿಮ್ಮ ಮನೆಯಲ್ಲೇ ಯಾರಾದರೂ ನಿಮ್ಮ ಪಕ್ಕ ಕೂತ್ಕೊಂಡಿದ್ರು ನೀವು ಮಾತಾಡೋವಾಗ ಮಾಸ್ಕ್ ಹಾಕ್ಕೊಳ್ಳಿ. ನಾನು ಖಂಡಿತ ಫಾಲೋ ಮಾಡ್ತಾಯಿದ್ದೀನಿ. ನಿಮ್ಗೆ ಹೇಳೋವಾಗ ಈಗ ಕ್ಯಾಮ್ರಾಗೆ ಮಾಸ್ಕಿನ ಅವಶ್ಯಕತೆ ಇಲ್ಲ. ಅದರ್ವೈಸ್ ನನ್ನ ಪಕ್ಕ ಯಾರೂ ಇಲ್ಲ. ಸೊ ದಯವಿಟ್ಟು ಮಾಸ್ಕ್ ಕಡ್ಡಾಯವಾಗಿ ಬಳಸಿ. ಬೇರೆಯವರು ಸಹ ಮಾಸ್ಕ್ ಹಾಕ್ಕೊಂಡೇ ಇರಿ ನಿಮ್ಮ ಸೇಫ್ಟಿಗೋಸ್ಕರ. ಕೆಲವ್ರು ತಿಳ್ಕೊಳ್ಳಲ್ಲ ಮಾಸ್ಕಿನ ಇಂಪಾರ್ಟೆನ್ಸ್. ಆವಾಗ ಅಟ್ಲೀಸ್ಟ್ ನಿಮ್ಮ ಸೇಫ್ಟಿಗೆ ನೀವು ಹಾಕ್ಕೊಂಡಾಗ ನಿಮ್ಗಾರು ಒಳ್ಳೆಯದಾಗತ್ತೆ. ದಯವಿಟ್ಟು ಎಲ್ಲರೂ ಹುಷಾರಾಗಿರಿ. ತಕ್ಷಣ ಸಿಂಪ್ಟಮ್ಸ್ ಗೊತ್ತಾದ ತಕ್ಷಣವೇ ಮೆಡಿಕೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಬೇಗ ಆರಾಮಾಗಿ. ಇದು ಒಂಥರ H1N1 ಅಂತ ಹೇಳ್ತಾ ಇದ್ದಾರೆ, ಇರಬಹುದು. ಈ ಕೋವಿಡ್ ಸ್ಪ್ರೆಡ್ ಆದಂಗೆ ಇದು ಟಕ ಸ್ಪ್ರೆಡ್ ಆಗ್ತಾಯಿದೆ. ಸೊ ಆ ಒಂದು ಕನ್ಸರ್ನಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರಿಗಾದರೂ ಸ್ವಲ್ಪನಾದರೂ ಅನುಮಾನ ಬಂದಲ್ಲಿ ನನಗೆ ಯಾಕೋ ಹುಷಾರಿಲ್ಲ, ಗಂಟ್ಲು ಕೆರೆತ, ಇಲ್ಲಿ ಎದೆಯಲ್ಲಿ ಏನೋ ಹಿಡ್ಕೊಂಡಂಗೆ ಅನಿಸುತ್ತೆ, ಎಷ್ಟು ತಪ್ಪ ಕೂತಿದೆ, ಅದನ್ನು ಕಿತ್ತು ಹೊರಗೆ ಹಾಕ್ಬಿಡ್ಬೇಕು ಅನ್ನೋ ಥರ ಒಂದು ಕೆಟ್ಟ ಫೀಲಿಂಗ್ ಇದೆ. ಸೊ ಆ ಥರ ನಿಮಗೂ ಯಾರಿಗಾದರೂ ಅನಿಸ್ತಾ ಇದ್ದರೆ ಫಸ್ಟ್ ಡಾಕ್ಟ್ರ್ ಹತ್ರ ಹೋಗಿ. ಕಾಲು ಕೈ ಜಾಯಿಂಟ್ಗಳೆಲ್ಲ ಪೇಯ್ನು, ಗಂಟ್ಲಂತೂ ಕೇಳಲೇಬೇಡಿ. ಕೆಮ್ಮಿ ಕಿತ್ತು ಹೋಗಿಬಿಟ್ಟಿದೆ. ಆಲ್ಮೋಸ್ಟ್ ಇವತ್ತಿಗೊಂದು ವಾರ ಆಯಿತು. ಈಗ ಒಂಚೂರು ನನಗೆ ವಿತೌಟ್ ಕೆಮ್ಮು ನಾನು ಮಾತಾಡೋಕ್ಕಾಗ್ತಾಯಿದೆ, ಇಲ್ಲಾಂದರೆ ಮಾತಾಡೋಕ್ಕೆ ಸಹ ಆಗ್ತಾಯಿರಲಿಲ್ಲ ನನಗೆ, ಹಾಗಾಗಿಬಿಟ್ಟಿತ್ತು. ಸೊ ದಯವಿಟ್ಟು ಎಲ್ಲರೂ ಕೇರ್ ತಗೊಳ್ಳಿ. ಆದಷ್ಟು ಬಿಸಿನೀರನ್ನೇ ಕುಡೀರಿ. ಬಿಸಿನೀರೊಂದೇ ನನ್ನ ವಾಯ್ಸನ್ನು ಇನ್ನೂ ಇಷ್ಟು ಮಾತ್ರ ಉಳಿಸ್ಕೊಟ್ಟಿರೋದು. ಸೊ ಟೇಕ್ ಕೇರ್. ಎಲ್ಲರೂ ಹುಷಾರು. ಥ್ಯಾಂಕ್ ಯು.